ಭಾಗ 2 ಮುಂದುವರಿಯುವುದು. ನಾನು ಹಾಗೆ ಹಾಸಿಗೆ ಮೇಲೆ ಮಲಗಿದ್ದೆ. ಅವನು ಎದ್ದು ಹೊರಗಡೆ ಹೋದ. ನನಗೆ ಎಚ್ಚರಿಕೆ ಆದ ನಂತರ ಎದ್ದು ಕಾಚವನ್ನು ಹಾಕಿಕೊಂಡು ಮತ್ತೆ ಸೀರೆ ಉಟ್ಟಿಕೊಂಡು ಏನಾದರೂ ಸರಿನೇ, ಇವತ್ತು ಹೋಗಲೇಬೇಕು ಅಂತ ನಿರ್ಧಾರ ಮಾಡಿ ಮನೆಯಿಂದ ಹೊರಟು ಹೋದೆ. ಅವರು ಸಂಜೆ ಮನೆಗೆ ಫೋನ್ ಮಾಡಿ ನೀನು ಇನ್ನು ಮನೆಗೆ ಬರಬೇಡ ಅಂತ ಹೇಳಿದ್ರು. ನಾನು ಸರಿ, ಇನ್ನು ಮುಂದೆ ನಾನು ಬರಲ್ಲ, ನಿಮಗೆ ಡಿವೋರ್ಸ್ ಕೊಡ್ತೀನಿ ಅಂತ ಅಂದೆ. ಅದಕ್ಕೆ ಅವರು ಆಯ್ತು ಕಣೆ ಕೊಡು, ನನಗೂ ಅದೇ ಬೇಕು ಅಂತ ಸರಿ ಅಂತ ಅಂದರು. ಫೋನ್ ಇಟ್ಟೆ. ಕೆಲವು ದಿನಗಳ ನಂತರ ನನಗೆ ಒಂಟಿತನ ಕಾಡಲು ಶುರುವಾಯಿತು. ಅದಕ್ಕೆ ನಾನು ನನ್ನ ಅಮ್ಮನಿಗೆ ಹೇಳಿದೆ. ಅಮ್ಮ, ಏಕೋ ತುಂಬ ಬೇಜಾರಾಗ್ತಿದೆ, ಜೀವನ ಸಾಕು ಅಂತ ಅನ್ನಿಸ್ತಿದೆ ಅಮ್ಮ ಅಂದೆ. ಅದಕ್ಕೆ ಅಮ್ಮ ಏಕೆ ಈ ರೀತಿ ಮಾತನಾಡಬಾರದು ಕಣೆ ಅಂತ ಅಂದರು. ಅವತ್ತು ನಮ್ಮ ದೊಡ್ಡಪ್ಪನಿಗೆ ಕಾಲ್ ಮಾಡಿ ಮನೆಗೆ ಬರಲು ಹೇಳಿದರು. ಅವತ್ತು ರಾತ್ರಿ ನಮ್ಮ ದೊಡ್ಡಪ್ಪ ಊರಿಂದ ಬಂದರು. ಅಮ್ಮ ನನ್ನ ಸಮಸ್ಯೆಯ ಬಗ್ಗೆ ಎಲ್ಲವನ್ನೂ ಹೇಳಿದರು. ಅದಕ್ಕೆ ದೊಡ್ಡಪ್ಪ, ಅವಳಿಗೆ ಹಾಗೆ ಅನ್ನಿಸೋದು ಸಹಜ ಕಣಮ್ಮ. ಅದಕ್ಕೆ ಒಂದು ಕೆಲಸ ಮಾಡು, ಅವಳಿಗೆ ಇಲ್ಲಿದ್ರೆ ಒಂಟಿತನ ಕಾಡುತ್ತೆ, ನನ್ನ ಜೊತೆ ಕಳಿಸಿಕೊಡು, ನನ್ನ ಮಗನ ಜೊತೆ ಆರಾಮಾಗಿ ಇರುತ್ತಾಳೆ, ಅವಳಿಗೂ ಸ್ವಲ್ಪ ಬೇಜಾರು ಕಳೆಯುತ್ತೆ ಅಂತ ಅಂದರು. ಅದಕ್ಕೆ ಅಮ್ಮ, ಹ್ಞೂ ಕಣೆ, ನೀನು ದೊಡ್ಡಪ್ಪನ ಮನೆಗೆ ಹೋಗು ಅಂತ ಅಂದರು. ಸರಿ ಆಯಿತು ಅಂತ ನಾನು ದೊಡ್ಡಪ್ಪನ ಮನೆಗೆ ಅವರ ಜೊತೆ ಹಳ್ಳಿಗೆ ಹೋದೆ. ಅವತ್ತು ಅಲ್ಲಿ ನನಗೆ ಯಾರ ನೆನಪು ಕಾಡಲಿಲ್ಲ. ನಾನು ನನ್ನ ದೊಡ್ಡಪ್ಪ ಮಗ ಇಬ್ಬರು ಆರಾಮಾಗಿ ಮಾತನಾಡಿಕೊಂಡು ಜಾಲಿಯಾಗಿದ್ದೆವು. ಆದರೆ ಒಂದು ದಿನ ಏಕೋ ನನಗೆ ಕೇಳಿಸಿಕೊಳ್ಳುವ ಆಸೆ ಆಯಿತು. ಅದಕ್ಕೆ ಒಂದು ದಿನ ನಾನು ಸ್ನಾನ ಮಾಡಬೇಕಾದ್ರೆ ಬಾತ್ರೂಮಿನಲ್ಲಿ ನನ್ನ ಕೆಂಪನೆಯ ಗೂಡಿಗೆ ಬೆರಳು ಹಾಕಿಕೊಂಡು ಲಚ ಲಚ ಅಂತ ಮೇಲಿಂದ ಕೆಳವರೆಗೂ ಮಾಡಿಕೊಳ್ತಾ ಇದ್ದೆ. ನಾನು ಸ್ನಾನ ಮಾಡುತ್ತಿರುವುದು ದೊಡ್ಡಪ್ಪನಿಗೆ ಗೊತ್ತಿರಲಿಲ್ಲ. ಇದ್ದಕ್ಕಿದ್ದಂತೆ ಸಡನ್ನಾಗಿ ಬಾತ್ರೂಮಿಗೆ ಬಂದು ಅವರು ನಾನು ಸ್ನಾನ ಮಾಡಲು ಒಳಗೆ ಬಂದೇ ಬಿಟ್ಟರು. ನಾನು ಪಟ್ಟಂತ ಅಲ್ಲಿದ್ದ ಟವಲನ್ನು ನನ್ನ ಬಾಲ್ಸ್ ಮೇಲೆ ಹಾಗೂ ಕೆಳಗಡೆಯ ಗೂಡಿಗೆ ಮುಚ್ಚಿಕೊಂಡೆ. ನನ್ನ ದೊಡ್ಡಪ್ಪ, ಸಾರಿ ಕಣಮ್ಮ, ನಾನು ನೋಡಲಿಲ್ಲ ಅಂತ ಅಂದರು. ಅದಕ್ಕೆ ನಾನು, ಇರಲಿ ಬಿಡು ದೊಡ್ಡಪ್ಪ, ಏನಾಗಲ್ಲ ಅಂತ ಅಂದೆ. ಬಾಗಿಲು ಬೇರೆ ಸರಿ ಇಲ್ಲದ ಕಾರಣ ನಾನು ಚಿಲಕವನ್ನು ಹಾಕಿಕೊಂಡಿರಲಿಲ್ಲ. ಹಾಗಾಗಿ ನಾನು ದೊಡ್ಡಪ್ಪನ ಮೇಲೆ ಅನುಮಾನ ಪಡದೆ ಸುಮ್ಮನೆ ಆದೆ. ನಂತರ ಅವತ್ತು ರಾತ್ರಿ ಮತ್ತೆ ಮೂಡ್ಬಂದು ಗೂಡಿಗೆ ಬೆರಳು ಹಾಕಿಕೊಂಡು ಇದ್ದೆ. ಆಗ ನನ್ನ ದೊಡ್ಡಪ್ಪ ಬಂದು ಲೈಟ್ ಆನ್ ಮಾಡಿದ್ರು. ನನಗೆ ಫುಲ್ಲು ಗಾಬರಿ ಆಯಿತು. ಅದಕ್ಕೆ ನಾನು ನನ್ನ ಗೂಡಿನಿಂದ ಬೆರಳು ಪಟ್ಟಂತ ಹೊರಗೆ ತೆಗೆದೆ. ಆಗ ನನ್ನ ದೊಡ್ಡಪ್ಪ, ಏನು ಪುಟ್ಟಿ, ಯಾಕೆ ನಿದ್ದೆ ಬಂದಿಲ್ವಾ ನಿನಗೆ, ನಿನ್ನ ಕಷ್ಟ ನನಗೆ ಅರ್ಥವಾಗ್ತಿದೆ ಅಂತ ಅಂದರು. ಅದಕ್ಕೆ ನಾನು ಹ್ಞೂ ದೊಡ್ಡಪ್ಪ ಅಂತ ಸುಮ್ಮನೆ ಇದ್ದೆ. ಸಡನ್ ಅಂತ ನನ್ನ ಬೆಡ್ಶೀಟ್ ತೆಗೆದ್ರು. ನಾನು ಎಲ್ಲ ಬಿಚ್ಚಿ ಮಲಗಿದ್ದರಿಂದ ನನ್ನ ದೊಡ್ಡಪ್ಪ ಅದೆಲ್ಲದನ್ನು ಪೂರ್ತಿಯಾಗಿ ನೋಡ್ದ. ಅದಕ್ಕೆ ನಾನು ಮತ್ತೆ ಮುಚ್ಚಿಕೊಳ್ಳಲು ಹೋದೆ. ಅದಕ್ಕೆ ನನ್ನ ದೊಡ್ಡಪ್ಪ ಬಲವಂತವಾಗಿ ನನ್ನ ಗೂಡಿಗೆ ಕೈ ಹಾಕಿದ. ನಾನು, ದೊಡ್ಡಪ್ಪ ಏನು ಮಾಡ್ತಿದ್ದೀರಾ ಅಂತ ಅಂತಿದ್ದೆ. ದೊಡ್ಡಪ್ಪ, ಸುಮ್ಮನೆ ಇರೇ ಸ್ವಲ್ಪ ಹೊತ್ತು ಅಂತ ಗೂಡಿಗೆ ಬೆರಳು ಹಾಕಿ ತಿವಿದು ರಸ ಬರಿಸಿದ. ನಾನು ಫುಲ್ ಸೈಲೆಂಟ್ ಆದೆ. ನನ್ನ ದೊಡ್ಡಪ್ಪ ಅವನ ಸಾಮಾನು ತೆಗೆದು ನಿಗುರಿಸ್ಬಿಟ್ಟು ಹಾಕಿ ತಿವಿದು ಮಾಡೇ ಬಿಟ್ಟ. ಬೇರೆ ದಾರಿ ಇಲ್ಲದ ಕಾರಣ ನಾನು ಸುಮ್ಮನೆ ಆದೆ. ನಂತರ ಮಾಡಿ ಎದ್ದು ಏನೂ ಗೊತ್ತಿಲ್ಲದಂತೆ ಹೋದ.